ಕುಡಚಿ ಮತಕ್ಷೇತ್ರದ ಹಾರೋಗೇರಿ ಪಟ್ಟಣದ ಪುರಸಭೆ ಆವರಣದಲ್ಲಿ ಶ್ರೀ ಕರಿಸಿದ್ದೇಶ್ವರ ಏತ ನೀರಾವರಿ ಯೋಜನೆಯ ಮಂಜೂರು ಮಾಡಿರುವ ನಿಮಿತ್ತ ಕುಡಚಿ ಮತಕ್ಷೇತ್ರದ ರೈತರು ಹಮ್ಮಿಕೊಂಡಿದ್ದ ಶಾಸಕ ಶ್ರೀ ಮಹೇಂದ್ರ ತಮ್ಮಣ್ಣವರ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ರೈತರಿಂದ ಸತ್ಕರಿಸಿಕೊಂಡು ಅವರು ಮಾತನಾಡಿದರು. ಮಹಾಸ್ವಾಮಿಗಳು ಮತ್ತು ದೇವರಕೊಂಡ ಪಂಚಪಾದಕ ಮಂದಿಗಳಿಗೆ ದೀರ್ಘದಿಂದ ನಮಸ್ಕಾರಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಬಸವರಾಜೇಂದ್ರ ಮಹಾಸ್ವಾಮಿಗಳ ಪಾದಕಮಲಗಳಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಪೂಜ್ಯ ಅಮರೇಶ್ವರ ಮಹಾಸ್ವಾಮಿಗಳು ಅವರ ಪಾದಕಮಲಗಳಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ತಪೋನಿಧಿ ಮುಕ್ತೇಶ್ವರ ಮಹಾಸ್ವಾಮಿಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ತಿಳಿಸ್ತಾ ಅವರ ಅನುಪಸ್ಥಿತಿಯಲ್ಲೂ ಕೂಡ ಮಾಧುಲಿಂಗ ಮಹಾಸ್ವಾಮಿಗಳು ಮತ್ತು ಶಶಿಕಾಂತ ಗುರುಜಿ ಸ್ವಾಮಿಗಳು ಕೂಡ ಬಂದು ಹೋಗಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೆರೆದಿರ್ತಕ್ಕಂಥ ಯಾವತ್ತಿಗೂ ಪೂಜ್ಯ ಕ್ಷೇತ್ರದ ರೈತ ಬಾಂಧವರೇ, ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಯಾವತ್ತಿಗೂ ನನ್ನ ಸಹೋದರ ಮಿತ್ರರೇ ಮತ್ತು ಪತ್ರಿಕೋದ್ಯಮದ ಗೆಳೆಯರೇ, ನೊಂದವರ ಕಣ್ಣೀರನ ಒರೆಸಿ ಹಸಿದವರಿಗೆ ಉಣಿಸಿ ತ್ರಸಿಯಾದವರಿಗೆ ನೀರನ್ನ ಕುಡಿಸಿ ಅವರ ಬದುಕನ್ನ ಕೃತಾರ್ಥ ಮಾಡದಿದ್ರೆ ಮನುಷ್ಯನಾಗಿ ಬಂದ ಮೇಲೆ ಜನ್ಮ ವ್ಯರ್ಥ ವ್ಯರ್ಥ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಪರಮಾರಾಧ್ಯ ಪ್ರಾತ ಸ್ಮರಣೆ ಎನ್ನಾತ್ಮ ಕಲ್ಯಾಣಕರ್ತ ಗುರುದೇವರನ್ನು ಸ್ಮರಣೆ ಮಾಡಿಕೊಂಡು ಆರಾಧ್ಯ ತಂದೆ ಅಮೋಘ ಸಿದ್ದೇಶ್ವರಲ್ಲಿ ಈ ಭಾಗದ ಕಾಮಧೇನು ಕಲ್ಪವೃಕ್ಷನಾಗಿರತಕ್ಕಂಥ ಕರಸಿದ್ದೇಶ್ವರನ ಪರಮ ಸನ್ನಿಧಾನಕ್ಕೆ ಭಕ್ತಿಯಿಂದ ನಮಿಸಿ ಈ ಹಾರುಗೇರಿಯನ್ನ ಮುಂಬಯಿಯಾಗಿ ಮಾಡಿರತಕ್ಕಂಥ ಮಹಾನ್ ತಪಸ್ವಿ ಅಂದು ಸಾರಿರತಕ್ಕಂಥ ಇಂದು ನೀವೆಲ್ಲ ನಿದರ್ಶನವಾಗಿ ನೋಡ್ತಕ್ಕಂಥದ್ದು ಈ ಭಾಗದಲ್ಲಿ ಶಿಕ್ಷಣ ಕ್ಷೇತ್ರ ಆಗ್ತದ, ಗಂಗೆ ಹರಿದು ಬರ್ತಾಳ, ಸಂತೆ ಸೇರ್ತದ, ಹಾರುಗೇರಿ ಏನೇನಾಗ್ತದೆ ಅಂತಕ್ಕಂಥ ದಿವ್ಯ ಸಂದೇಶದ ನುಡಿಯನ್ನ ಅಂದು ಕಾಲಜ್ಞಾನ ಸಾರಿ ಹೋಗಿರತಕ್ಕಂಥ ಅವಧೂತರಿಂದ ಖ್ಯಾತರಾಗಿರತಕ್ಕಂಥ ಚನ್ನಬಸವೇಂದ್ರ ಮಾಸಿ ಯೋಗಿಗಳ ಪರಮ ಸನ್ನಿಧಾನಕ್ಕೆ ಭಕ್ತಿಯಿಂದ ನಮಿಸಿ ಆ ಶ್ರೀಮಠದ ಪೀಠಾಧಿಪತಿಗಳು ವಿಶ್ವ ಕುಟುಂಬಿಗಳು 2 ಗಂಟೆ ಊಟಕ್ಕೆ ಬಿಟ್ಟಾಗ ಬ್ರಿಟಿಷ್ ನ್ಯಾಯವಾದಿ ಕೇಳ್ತಾನ, ಸರ್ ನಿಮಗೊಂದು ಚಿಠಿ ಬಂತಲ್ಲ ಅದ್ರೊಳಗೆ ಏನಿತ್ತು ಅಂತಂದಾಗ, ಸರ್ ನನ್ನ ಧರ್ಮ ಪತ್ನಿ ತೀರಿ ಹೋಗಿರ್ತಕ್ಕಂಥ ಸುದ್ದಿ ಬಂತು, ಅದನ್ನು ಓದಿ ಸರ್, ಓದಿ ಜೇಬಿನೊಳಗೆ ಇಟ್ಕೊಂಡು ವಾದ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರು. ಅವಾಗ ಬ್ರಿಟಿಷ್ ನ್ಯಾಯವಾದಿ ಹೇಳ್ತಾನ, ಸರ್ ನನ್ನ ಧರ್ಮ ಪತ್ನಿ ತೀರಿ ಹೋಗಿರ್ತಕ್ಕಂಥ ಸುದ್ದಿ ಬಂದಿದ್ರ ನಾನು ಕೋರ್ಟ್ ಬಿಟ್ಟು ಮನೆಗೆ ಹೋಗ್ತಾ ಇದ್ದೆ, ನೀವ್ಯಾಕೆ ವಾದ ಮಾಡ್ತಾ ಇದ್ದೀರಿ ಅಂತಂದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರ, ನನ್ನ ಧರ್ಮ ಪತ್ನಿ ತೀರಿ ಹೋಗ್ಯಾಳ ಸರ್, ಮನೆಗೆ ಹೋದ್ರೆ ವಾಪಸ್ ಜೀವಂತ ಆಗಿ ಬರೋದಿಲ್ಲ, ಅದ್ರ ನಾನು ಯಾಕೆ ಹೋಗ್ಲಿಲ್ಲ ವಾದ ಮಾಡ್ತಾ ಇದ್ದೀನಿ ಅಂದ್ರೆ, ಸ್ವತಂತ್ರ ಹೋರಾಟದೊಳಗೆ ಗಟ್ಟಿಯಾಗಿ ಹೋರಾಟ ಮಾಡಿರ್ತಕ್ಕಂಥ 47 ಜನ ಹೋರಾಟಗಾರರು ಕಟಕಟಿ ಒಳಗೆ ನಿಂತಾರ, ನಾನು ವಾದ ಮಾಡೋದು ಬಿಟ್ರೆ ಗಲ್ಲಿಗೆ ಹೋಗ್ತಾರೆ ಸರ್, ಅದರ ಸಂಬಂಧ ವಾದ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಅವಾಗ ಬ್ರಿಟಿಷ್ ನ್ಯಾಯವಾದಿ ಅಂದಂತ, ವಾದ ಬೇಡ, ತರ್ಕ ಬೇಡ, ಎಲ್ಲರನ್ನು ಬಿಡುಗಡೆ ಮಾಡ್ತೀನಿ ಅಂತ. ಯಾಕೆ ಈ ಸಂದರ್ಭದೊಳಗೆ ಈ ಮಾತು ಹೇಳಿ ಅಂದ್ರೆ, ನಮ್ಮ ಅಧಿಕಾರ, ನಮ್ಮ ಶ್ರೀಮಂತಿಕೆ, ನಮ್ಮ ಹಣ ಇದೆಲ್ಲವೂ ಸಮಾಜಕ್ಕಾಗಿ ಬಳಕೆ ಆಗಬೇಕು. ದೇವರಕೊಂಡ ಅಜ್ಜನ ಭೂಮಿಯೊಳಗ ಕೋವಿಡ್ ಒಳಗೂ ನಮಗ ನಿಮಗೆ ಏನೂ ಆಗ್ಲಾರ್ದ ನಮ್ಮನ್ನೆಲ್ಲ ಜೀವಂತ ಉಳಿಸ್ಯಾನಂದ್ರ ಉಳಿದಿರತಕ್ಕಂಥ ಆಯುಷ್ಯ ಜನತೆಗಾಗಿ ಬಿದ್ದಂತವರು, ರೈತರು, ಸಂತರು, ಸೈನಿಕರ ಸೇವಾ ಮಾಡೋ ಸಲುವಾಗಿ ಬದುಕಬೇಕು. ನಾನು ಉತ್ತರ ಕರ್ನಾಟಕದ ರಾಜಕಾರಣಿಗಳಿಗೆ ವಿನಂತಿ ಮಾಡಿಕೊಡುತ್ತೇನೆ, ನೀವು ಬದುಕ್ರಿ. ಹೆಂಗ ಬದುಕ್ರಿ ಅಂತಂದ್ರ 24 ಜನರ ಮಧ್ಯೆ ಇರ್ತಕ್ಕಂಥ ಮಹೇಂದ್ರ ತಮ್ಮನವ್ರ ಶಾಸಕರಂಗ ಜನರ ಮಧ್ಯೆ ಇದ್ದು ಇಂಥ ಮಹಾತ್ಮರ ಮಾರ್ಗದರ್ಶನದೊಳಗೆ ಏನ್ ರಾಜಕಾರಣ ಮಾಡ್ಲಿಕ್ಕತ್ತಾರ ಹಿಂಗ ಮಾಡ್ರಿ.
ನೀವು ಶಾಸಕರಾಗ್ರಿ, ಫ್ಯಾಕ್ಟ್ರಿ ಕಟ್ರಿ, ಸಚಿವರಾಗ್ರಿ, ಬಹಳ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗ್ರಿ, ಆದ್ರೆ ಜನರ ಕಣ್ಣೀರು ಒರೆಸ್ತಕ್ಕಂಥ ಕಾಯಕ ಮಾಡ್ರಿ ಅಂತ ವಿನಂತಿ ಮಾಡಿಕೊಂಡು ದೇವರು ಕೊಂಡ ಜನ ಆಶೀರ್ವಾದ. ರಾಜ್ಯ ಸರ್ಕಾರದಿಂದ ಸುಮಾರು 198.80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶ್ರೀ ಕರಿಸಿದ್ದೇಶ್ವರ ಏತ ನೀರಾವರಿ ಯೋಜನೆಯನ್ನು ಮಂಜೂರು ಮಾಡಿಸುವ ಮೂಲಕ ಈ ಕುಡಚಿ ಮತಕ್ಷೇತ್ರದ ಭಾಗದ ರೈತರ ಬದುಕಿಗೆ ಹೊಸ ಆಶಾ ಕಿರಣ ಮೂಡಿದೆ. 23,000 ಎಕರೆಗೆ ನೀರಾವರಿ ಸೌಲಭ್ಯವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಸಹಕಾರದೊಂದಿಗೆ ಮಂಜೂರಾಗಿರುವ ಈ ಯೋಜನೆಯ ಒಟ್ಟು ವೆಚ್ಚ 198.80 ಕೋಟಿ. 15 ಹಳ್ಳಿಗಳು ಸುಮಾರು 23,000 ಎಕರೆ ಜಮೀನಿಗೆ ನೀರಾವರಿ ಸೌಲಭ್ಯ ದೊರೆಯಲಿದೆ ಅಂತ ಶಾಸಕರು ಹೇಳಿದರು. ಭಗೀರಥರಂತೆ ಶ್ರಮಿಸಿ ಈ ಬೃಹತ್ ಯೋಜನೆಯನ್ನು ತಂದಿರುವ ಶಾಸಕರ ಕಾರ್ಯವು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂಥದ್ದು ಅಂತ ಕವಲಗುಡ್ಡದ ಶ್ರೀ ಅಮರೇಶ್ವರ ಮಹಾರಾಜರು ಶ್ಲಾಘಿಸಿದರು. ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷರು ಶ್ರೀ ಶಶಿಕಾಂತ್ ಗುರೂಜಿ ಮಾತನಾಡಿ, ಉತ್ತರ ಕರ್ನಾಟಕ ರಾಜಕಾರಣಿಗಳು ಅಧಿಕಾರ ಶ್ರೀಮಂತಿಕೆಗೆ ಜೋತು ಬೀಳದೆ ಶಾಸಕ ಶ್ರೀ ಮಹೇಂದ್ರ ತಮ್ಮಣ್ಣವರ್ ಅವರಂತೆ ಜನಸಾಮಾನ್ಯರಂತೆ ಬದುಕಿ ರೈತರ ಸೇವೆ ಮಾಡಲು ಮುಂದಾಗಬೇಕೆಂದರು. ಅಚಲೇರಿ ಜಿಡ್ಗಾ ಮಠದ ಶ್ರೀ ಬಸವರಾಜೇಂದ್ರ ಸ್ವಾಮೀಜಿ, ಶ್ರೀ ಮುತ್ತೇಶ್ವರ ಸ್ವಾಮೀಜಿ, ಡಾಕ್ಟರ್ ಮಾದುಲಿಂಗ ಮಹಾರಾಜರು, ಶಂಕರಗೌಡ ಪಾಟೀಲ್, ಶ್ರೀ ಶಶಿಕಾಂತ್ ಗುರೂಜಿ, ಶ್ರೀ ಸಿ.ಬಿ. ಕೂಲಿಗೋಡ್, ಶ್ರೀ ಕೃಷ್ಣ ಕಲ್ಲೋಳಿಕರ್, ರವಿಶಂಕರ್ ನರಗಟ್ಟಿ, ತಹಸೀಲ್ದಾರ್ ಶ್ರೀ ಮಹಾದೇವ್ ಸನಮುರಿ, ಪ್ರದೀಪ್ ಹಾಲ್ಗುಣಿ, ವರ್ಧಮಾನ್ ಸಿರಹಟ್ಟಿ, ಬಾಬುರಾವ್ ನಡೋಣಿ ಹಾಗೂ ಕುಡಚಿ ಮತಕ್ಷೇತ್ರದ ಸಾವಿರಾರು ರೈತರು ಉಪಸ್ಥಿತರಿದ್ದರು. ವರದಿ ವಿದ್ಯಾಧರ್ ಕಮತೆ, ಹಾರೋಗೇರಿ. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯುಕೆ ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.